ಆಗ ಇದೇನಪ್ಪ ಇದು ಇವತ್ತು ಕುಮಾರಣ್ಣ ಒಬ್ಬನೇ ಬಂದ್ಬಿಟ್ಟಿದಾನಲ್ಲ ಹೊಲತ್ತವ. ಎಲ್ಲಿ ನಮ್ಮ ರಂಗಜ್ಜ ಬಂದಿಲ್ವಾ? ಹ್ಞೂ, ಏನಾನು ಎಲ್ಲ ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡಿನ್ನೇನು ಮಂತವಲೆ ಕೂತ್ಕೊಂಡಿರ್ಬೇಕಿನ್ನೇನು. ಓ, ಮಗ ಮಾಡ್ಕೊಳ್ತಾನೆ ಎಲ್ಲ ಕೆಲಸ ಅನ್ಕೊಂಡು ಪೂರಾ ಫ್ರೀ ಆಗಿಬಿಟ್ಟಿದ ನಮ್ಮ ರಂಗಜ್ಜ ಆರಾಮಾಗಿ. ಹ್ಞೂ ಹ್ಞೂ, ಏನ್ಲಪ್ಪ ಕುಮಾರಣ್ಣ, ಏನಪ್ಪ ನೀನು ಬಂದ್ಬಿಟ್ಟಿದ್ಯಾ ಹೊಲತ್ತವ? ನಿಮ್ಮ ಅಪ್ಪ ಇಲ್ವೇನಪ್ಪ? ಗೌಡ್ರೆ, ಇಲ್ಲ ಬರ್ರಿ ಗೌಡ್ರಿ. ಹ್ಞೂ, ಏನಿಲ್ಲ, ಸುಮ್ಕೆ ಹಿಂಗೆ ಹೊಲತ್ತವ ಅಡ್ಡಾಡ್ಕೊಂಬರೋದಂತ ಬಂದೆ. ಎಲ್ಲ ಟೊಮೊಟೊ ಸಸಿಗಳು ಬೇರೆ ಹಾಕಿದ್ವಲ್ಲ ಹೊಲತ್ತವ, ಎಲ್ಲ ನೋಡ್ಕೊಂಡು ಹೋಗೋಣ. ಎಲ್ಲ ನೀರು ಏನಾರು ಬಿಡ್ಬೇಕಾ, ಏನು ಗೊಬ್ಬರ ಏನಾರು ಹಾಕ್ಬೇಕಾ, ಏನು ಎತ್ತ ಅಂತ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣ್ರಿ ಗೌಡ್ರೆ. ಅಲ್ಲೇ ನಮ್ಮ ಅಪ್ಪಯ್ಯ ಎದ್ದಾಡ್ಕೆಲ್ಲ ಹೊಲ್ಟಿತ್ತು. ಎಲ್ಲ ಹೊಲತ ಹೋಗಿ ಬರ್ಬೇಕು, ತಡಿಲಪ್ಪ ಒಂದ್ ಸ್ವಲ್ಪ. ಟೊಮೊಟೊ ಸಸಿಗಳೆಲ್ಲ ಹಾಕಿದೀವಿ, ಏನು ಎತ್ತ ಎಲ್ಲ ನೋಡ್ಕೊಂಡ್ ಬರ್ಬೇಕು. ನಿನಗೆ ಗೊತ್ತಾಗಲ್ಲ ಕಣ್, ಸುಮ್ಕಿರೋ ಅಂತ ಹೊಲ್ಟಿತ್ತು. ನಾನಿದ್ದವನು, ಇಲ್ಲ ಕಣ್ ಸುಮ್ಕಿರಪ್ಪ ನೀನು. ಅದೇನು ತಿಂಡಿ ಗಿಂಡಿ ತಿನ್ಕೊಂಡು ಬರುವಂತೆ, ಬೇಕಾದ್ರೆ ಹಸ್ಗಳನ್ನೆಲ್ಲ ಬಿಡ್ಕೊಂಡು ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀನು ಆರಾಮಾಗಿ ತಿಂಡಿ ತಿನ್ಕೊಂಬ ಅಂತ ಹೇಳ್ದೆ ಕಣ್ರಿ ಗೌಡ್ರೆ. ಏನ್ ಮಾಡ್ತೀರಾ, ಇವು ಅಪ್ಪಯ್ಯ ಹೇಳೋದು ಮಾತೆ ಕೇಳೋದ ಏನಿಲ್ಲ ಕಣ್ರಿ ಗೌಡ್ರೆ. ಅಲ್ಲೇ ಹೊಲ್ಟ್ ಬಿಡುತ್ತೆ ಅಲ್ಲೇ. ಈಗ ಬಂದಿದ್ರೆ ಏನಾದ್ರು ಇವಾಗ ಗೌಡ್ರೆ ಎದ್ದಡ್ಕೆಲ್ಲದೇನೆ 10-11 ಗಂಟೆ ಆದ್ರೂ ತಿಂಡಿ ತಿನ್ನಲ್ಲ, ಏನಿಲ್ಲ, ಮಂತಾವ್ಲು ಬರಲ್ಲ, ಏನಿಲ್ಲ, ಬರೀ ಹೊಲತ್ತಾವ್ಲು ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅತ್ಲಾಗಿ ಒಂದೇ ಸಲ ತಿಂಡಿ ತಿನ್ಬಿಟ್ಟು ಕಳಿಸ್ಬಿಟ್ರೆ ಅತ್ಲಾಗಿ ಮಧ್ಯಾಹ್ನಕ್ಕೆ ಊಟ ಗೀಟ ನಾವೇ ತಗೊಂಬಂದು ಕೊಟ್ಬಿಡ್ಬೋದು. ಹಂಗಾಗಿ ಅತ್ಲಾಗಿ ನೀನು ಸುಮ್ಕಿರಪ್ಪ, ನಾನೇ ನೋಡ್ಕೊಂಡ್ ಬರ್ತೀನಲ್ಲ ಹೊಲ ಅಂತ ಹೇಳಿ ನಾನೇ ಬಂದೆ ಕಣ್ರಿ ಗೌಡ್ರೆ. ಅದಿರ್ಲಿ ಕಣ್ರಿ ಗೌಡ್ರೆ, ಏನ್ ಸಮಾಚಾರ? ಏನ್ ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿದ್ದೀರಲ್ಲ? ದಿನಾಲು ನೀನೇ ತೋಡುತ್ತಾವ್ಲೆ ಅಡ್ಡಾಡ್ಕೊಂಡ್ ಬರೋರು ನೀವು, ಏನ್ ಈ ಕಡೆ ಹೊಲತ್ತಾವ್ ಬಂದ್ಬಿಟ್ಟಿದಾರಲ್ಲ, ಏನ್ರಿ ಗೌಡ್ರೆ ಸಮಾಚಾರ? ಇನ್ನೇನ ಪಾಪ ಹೇಳೋದು, ಇನ್ನೇನು ಮಾಮೂಲಿ ಇದ್ದಿದ್ದೆ ಅಲ್ವೇನ, ಇನ್ನೇನು ಎಲ್ಲ ಕೆಲ್ಸಗಳೆಲ್ಲ ನೋಡ್ಕೋಬೇಕಲ್ವೇನಪ್ಪ. ಅಲ್ಲೇ ಬಾಳ ದಿವಸ ಆಗೋಯ್ತು ಈ ಕಡೆ ತಿರ್ಗೆ, ಅಲ್ಲೇ ವಾರದ ಮೇಲೆ ಆಗೋಯ್ತು. ನಾನು ಬೇರೆ ಯುಗಾದಿ ಹಬ್ಬದ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದೆ ನೋಡು. ಎಲ್ಲ ಕೆಲಸಗಳು, ಸಾಮಾನುಗಳು ತಗೊಂಬರ್ಬೇಕು, ಐಟಮ್ಗಳು ತಗೊಂಬರ್ಬೇಕು, ಧಾನ್ಯ ಕೊಡಿಸ್ಬೇಕಿತ್ತು. ಯುಗಾದಿ ಹಬ್ಬ ತಿರ್ಗಾ ವರ್ಷದಡ್ಗೆ ಬೇರೆ ಮಾಡೋದು, ಅದು ಇದು ಕೆಲಸಗಳು ಹಂಗೆ ಹಿಂಗೆ ಅನ್ಕೊಂಡು ಅಲ್ಲೇ ಒಂದು ವಾರ 10 ದಿವಸ ಹಾಗೆ ಹೋಯ್ತು. ಈ ಕಡೆ ಬರಲೇ ಇಲ್ಲ. ನಾನು ಬೇರೆ ಬೋರ್ ಕೊರ್ಸಿ ಎಲ್ಲ ತೆಂಗಿನ ಸಸಿಗಳು, ಅಡಿಕೆ ಸಸಿಗಳು ಅವೆಲ್ಲ ಹಾಕ್ಸಿದೀನಿ. ತಿರ್ಗಾ ಒಂದಿಟ್ಟು ಹೊಲದ ಕಡೆ ಒಂದಿಟ್ಟು ಏನಾದ್ರೂ ಟೊಮೆಟೊ ಸಸಿನ ಇಲ್ಲ ಮೆಣಸಿನ ಸಸಿನ ಏನಾದ್ರೂ ತೋಟಗಾರಿಕೆ ಬೆಳೆ ಏನಾದ್ರೂ ಮಾಡೋಣ, ಸುಮ್ಮನೆ ಕೂತ್ಕೊಂಡಿದ್ದು ಏನು ಮಾಡೋಣ ಅಂತ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಡಿಮೆ ಆತ್ಲಾಗಿ. ಈ ಕೆಲಸ ಎಲ್ಲ ನೀರು ಬಿಟ್ಟಿದ್ದಾರೆ, ಏನು ಬೇಸಿಗೆ ಬೇರೆ ಶುರು ಆಗೋಯ್ತು. ಎಲ್ಲ ತೆಂಗಿನ ಸಸಿಗಳು ಅಲ್ಲೆಲ್ಲ ಉದುರು ಬಿಡ್ತವೆ, ಮತ್ತೆ ನೀರು ಕರೆಕ್ಟಾಗಿ ಬಿಡ್ಲಿಲ್ಲ ಅಂದ್ರೆ ಮತ್ತೆ ಹಾಳಾಗಿ ಹೋಗ್ಬಿಡ್ತವೆ ಎಲ್ಲ ಒಂದ್ ಕಡೆಯಿಂದ. ಅದಕ್ಕೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಡಿಮೆಗ. ತಿರ್ಗಾ ಬೇರೆ ನಾಳೆಯಿಂದ 8 ದಿವಸಕ್ಕೆ ಬೇರೆ ತಿರ್ಗಾ ಬೇರೆ ಜಾತ್ರೆ ಬೇರೆ ಶುರು. ಆ ಕಡೆ ಬೇರೆ ನೆಂಟರುಗಳು ಅವರು ಇವರು ಬಂದ್ರು ಅಂದ್ರೆ ಈ ಕಡೆ ಬಂದು ತಿರ್ಗಾಡಕ ಇರೋದಿರ್ಲಿ, ಈ ಕಡೆ ಬರಕ್ಕೂ ಆಗಲ್ಲ, ಅಷ್ಟೊಂದು ಬ್ಯುಸಿ ಆಗಿ ಹೋಗ್ಬಿಡ್ತೀವಿ. ಬಾನ ಅಂತೆ, ತಿರ್ಗಾ ಗಂಗಸ್ಥಾನ ಅಂತೆ, ತಿರ್ಗಾ ಜಾತ್ರೆ, ತೇರು, ಸಿಡಿ ಎಲ್ಲ ಕೆಲಸಗಳೆಲ್ಲ ಇರ್ತವೆ, ನೆಂಟರುಗಳು ಬೇರೆ ಇರ್ತಾರೆ. ಹಂಗಾಗಿ ಬರಕ್ ಆಗಲ್ ಕಣ್ ಪಾಪ. ಅದಕ್ಕೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬರ್ತಿದ್ದೀನಿ. ಮತ್ತಿನ್ನೆಲ್ಲ ಪಾಪ ಸಮಾಚಾರ? ಹಂಗಾರೆ ನಿಮ್ಮ ಅಪ್ಪಯ್ಯ ಬರ್ಲಿಲ್ಲ ಅನ್ನಪ್ಪ? ಆರಾಮಾಗೈತೆ ಅಲ್ಲ? ಅಲ್ಲ 2 ದಿವಸ ಆಯ್ತು ಕಳೆ ನಿಮ್ಮ ಅಪ್ಪ ಹಿಂಗ್ ನೋಡಿ. ಎಲ್ಲ ಇಲ್ ಕಂಡ್ರಿ ಗೌಡ್ರಿ, ಅಪ್ಪಯ್ಯ ಇನ್ನೇನೋ ತಿಂಡಿ ಗಿಂಡಿ ತಿನ್ಕೊಂಡೇನೇನೋ ಒಟ್ಟಿಗೆನೆ ಬರೋದು. ಎಲ್ಲ ಇಲ್ ಕಂಡ್ರಿ ಗೌಡ್ರಿ, ಅಲ್ಲೇ ಅಪ್ಪಯ್ಯ ಅಲ್ಲೇ ಬೆಳಿಗ್ಗೆ ಎದ್ದಾಡ್ಕೆಲ್ಲದಿನಿ ಹೇಳ್ತಿದ್ರು. ಎಲ್ಲ ನಾನು ತೋಡ್ತಾ ಹೋಗ್ಬೇಕಂಡ್ರಪ್ಪ, ಎಲ್ಲ ಗೌಡ್ರು, ಶಂಕರಜ್ಜ, ಗಂಗಣ್ಣ, ನಿಂಗಣ್ಣ ಎಲ್ಲಾರು ಬರ್ತಾರೆ. ಅಲ್ಲೆಲ್ಲ ನಿನ್ಕೊಂಡು ಮಾತಾಡಿಸ್ಬೇಕು ನಾನು. ಅಲ್ಲೇ ಬರೋ ದಿವಸ ಆಗೋಯ್ತು, ಅಲ್ಲೇ 2-3 ದಿವಸದ ಮೇಲೆ ಆಗೋಯ್ತು. ನಾನು ಎಲ್ಲಾರ್ಗು ಮಾತಾಡಿಸಿ ವರ್ಷದಡ್ಕಿಗೆ ಸಿಕ್ಕಿದ್ದು ಎಲ್ಲಾರು, ಅವತ್ತಿಂದ ಯಾರಿಗೂ ಮಾತಾಡ್ಸಿಲ್ಲ, ಏನಿಲ್ಲ. ಹೋಗಿ ಮಾತಾಡ್ಸ್ಕೊಂಡು ತೋಟದ ಎಲ್ಲ ಅಡ್ಡ ಆಡ್ಕೊಂಡು ಬರ್ತಿ ಕಡ್ರಲ್ಲ ಪಾಪ, ಎಳ್ನೀರೇನಾರ ಕುಯ್ಕೊಂಡು ಅಂತ ಹೇಳ್ತಿದ್ರು. ನಾನಿದ್ದವನು ಬೇಡ ಕಣ್ ಸುಮ್ಕಿರಪ್ಪ, ನೀನು ಹೋಗ್ಬೇಡ ಇವಾಗ ಎದ್ದಾಡ್ಕೆಲ್ಲದೇನೆ, ಇಲ್ಲ ಮಂತವ ಏನಾರ ಕೆಲಸ ನೋಡ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಒಟ್ಟಿಗೆ ಹೋಗ್ಬಿಡುವ. ನೀನು ತಿಂಡಿ ತಿನ್ನಲ್ಲ ಏನಿಲ್ಲ, ಸರಿಯಾಗಿ ಬರೀ ಕೆಲಸ ಅನ್ಕೊಂಡು ಅಲ್ಲೇ ಉಳ್ಕೊಂಡ್ಬಿಡ್ತೀಯ, ಮತ್ತೆ ಕಾಯಿಲೆ ಗಿಲೆ ಆಗಿಯ, ಏನು ಬೇಡ ಕಣ್ ಸುಮ್ಕಿರಪ್ಪ ಅಂತ ಸಮಾಧಾನ ಮಾಡಿ ಕೂರಿಸಿ ಈ ಕಡೆ ಬಂದೆ ಕಣ್ರಿ ಗೌಡ್ರಿ. ಹೆಂಗ ಕೆಲಸ ಅದು ಇದು ಮಾಡ್ಕೊಂತೀಯ ಕಳಪ್ಪ ಕುಮಾರಣ್ಣ. ನಿಮ್ಮ ಅಪ್ಪಯ್ಯ ಹೇಳಕ್ಕಿಂತ ಮುಂಚೆ ನಿಮ್ಮ ಅಪ್ಪನ ಕಷ್ಟಗಳೆಲ್ಲ ಅರ್ಥ ಮಾಡ್ಕೊಂಡು ಹೊಲದ್ದು, ತೋಟದ್ದು, ಗದ್ದೆದು ಅಂತೆ ಎಲ್ಲ ಟ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ ಓಡಿಸ್ಕೊಂಡು ಹೆಂಗ ಇಬ್ರು ಮಕ್ಳು ನೀನು ಹೆಂಗ ನೋಡ್ಕೊಳ್ತಿದ್ರ ನಿಮ್ಮ ಅಪ್ಪ ಹಿಂಗೆ. ಎಲ್ಲ ನಮ್ಮವನು ಇದಂಕಳಪ್ಪ ದೊಡ್ಡವನು, ಒಂದೇ ಒಂದ್ ಕೆಲಸ ಮಾಡಲ್ಲ ಏನಿಲ್ಲ. ಅವ್ನ್ ಕೀರು ನಂಗೆ ಅತ್ಲಾಗಿ ಆರಾಮಾಗಿ ಯಾವ್ದಾರ ಕಂಪ್ನಿ ಗಿಂಪ್ನಿಗೆ ಸೇರ್ಕೊಂಡು ಹೆಂಗ ದುಡ್ಕೊಂಡಾರು ಇರಲ್ಲ ಏನಿಲ್ಲ. ಇಲ್ಲಿ ಹೊಲದ್ದು ತೋಟದ್ದು ಏನಾದ್ರು ಕೆಲಸ ಮಾಡ್ಲಾ, ಏನಾದ್ರು ಬೆಳೆ ಗಿಳೆ ಬೆಳ್ಕೊಂಡು ತರಕಾರಿಗಳು ಹಾಕೊಂಡು ಹೆಂಗ ಚೆನ್ನಾಗಿರ್ಲ, ತೋಟ ಎಲ್ಲ ನೋಡ್ಕೊಂಡು ತೆಂಗಿನ ಸಸಿಗಳು, ಅಡಿಕೆ ಸಸಿಗಳು, ಗದ್ದೆ ಎಲ್ಲ ನೋಡ್ಕೊಂಡು ಹೆಂಗ ನೆಮ್ಮದಿಯಾಗಿರ್ಲ ಪಾಪ ಅಂದ್ರೆ ಇಲ್ಲವೆಲ್ಲ ಅವತಾರಗಳು ಮಾಡಕ್ ಹೋಗ್ತಾನತ್ಲಗಿ. ಇವಾಗ ಎದ್ದಾಡ್ಕೆಲ್ಲದೇನೋ ಒಂದ್ರೇಟು ಹೋಗ್ಲಾ, ತೋಟತ್ತಾವ ಹೊಲದ್ಕಾವ ಎಲ್ಲ ಅಡ್ಡಾಡ್ಕೊಂಡು ಎಲ್ಲ ನೋಡ್ಕೊಂಬ, ಏನೇನಾಗೈತೆ, ಏನು ಎತ್ತ ನೀರ್ ಬಿಟ್ಟಿದಾರ, ಏನು ಎಲ್ಲ ನೋಡ್ಕೊಂಬ ಅಂತ ಹೇಳಿದ್ರೆ ತಲೆಗೆ ಹಾಕಡಲ್ಲ. ಒಂದ್ ಸ್ವಲ್ಪ ಕೆಲಸ ಎತ್ಕೊಂಡು ತಡಿಯಪ್ಪ, ಇಲ್ಲೇ ಟೌನಿಗೆ ಹೋಗಿ ಬರ್ತೀನಿ, ಇಲ್ಲೋಗಿ ಬರ್ತೀನಿ, ಅಲ್ಲೋಗಿ ಬರ್ತೀನಿ, ಮದ್ವೆಗೆ ಹೋಗ್ಬೇಕು, ಬೀಗ್ರೂಟಕ್ಕೆ ಹೋಗ್ಬೇಕು, ನಾಮಕರಣಕ್ಕೆ ಹೋಗ್ಬೇಕು,
ನಮ್ಮ ಅತ್ತೆ ಮಾವನ ಊರಿಗೆ ಹೋಗ್ಬೇಕು, ಬರೀ ಹಿಂಗೆ ಹೇಳ್ಕೊಂಡು ತಿರ್ಗಾಡ್ಬಿಡ್ತಾನೆ ಕಳ್ಳಿ. ಬಂದ್ಬಿಟ್ಟು ಮೈ ಬಗ್ಸಿ ಒಂದು ಕೆಲಸ ಮಾಡಲ್ಲ, ಏನಿಲ್ಲ, ಹೊಲತ್ತಾ ಬಾ ತೋಟತ್ತಾ ಬಾ. ಆ ನನ್ನ ಮಗಂಗೆ ಇವಾಗ ಗೊತ್ತಾಗಲ್ಲ ನನ್ನ ಬೆಲೆ ಏನಂತ. ಅಪ್ಪ ಹೆಂಗ ಎಲ್ಲ ಏನು ಕಷ್ಟ ಕೊಡದಲ್ಲ ಎಲ್ಲ ಮಾಡ್ಕೊಳ್ತಿದ್ದಾನಲ್ಲ, ಎಲ್ಲ ನೋಡ್ಕೊಳ್ತಿದ್ದಾರಲ್ಲ, ತಲೆ ಕೆಡಿಸ್ಕೊಳೋಣಂತ ಸುಮ್ಕಿದ್ದಾನೆ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ. ಇವಾಗ ಗೊತ್ತಾಗಲ್ಲ. ನಾನು ಚೆನ್ನಾಗಿರುವಾಗಲೇ ಹೆಂಗ ದುಡ್ಕೊಂಡು ಚೆನ್ನಾಗಿ ಇದ್ ಬಿಡೋಣ, ಎಲ್ಲ ಬುದ್ಧಿ ಕೆಲಸಗಳೆಲ್ಲ ಕಲ್ಕೊಂಡು ಅನ್ನಂಗಿಲ್ಲ. ನಾನು ಹೇಳಿ ಹೇಳಿ ನನಗೂ ಸಾಕಾಗಿ ಹೋಯ್ತ್ಕೊಂಡ ಪಾಪ. ನೀನೊಂದ್ರಿಟ್ಟು ಸಿಕ್ಕಿದಾಗ ಹೇಳ ಹಂಗಂತ. ಯಾವಾಗ ನೋಡಿರೋ ನಿಂತವಳೆ ನೀ ಮಾತಾಡ್ತಿರ್ತಾನಲ್ಲ ನಮ್ಮ ಹುಡುಗ ಕೂತ್ಕೊಂಡು, ಒಂದ್ರಿಟ್ಟು ಹೇಳು. ಅಯ್ಯ ಗೌಡ್ರೆ, ನಾನಿನ್ನೇನು ಹೇಳಂದ್ರಿ ಗೌಡ್ರೆ? ಅಲ್ಲ, ನೀವು ನಮ್ಕಿಂತ ದೊಡ್ಡವನೇ, ಇನ್ನೇನು ನಮ್ಮ ವಯಸ್ಸವನೇ ಅವನು, ಎಲ್ಲ ಅವನಿಗೆ ಅರ್ಥ ಆಗ್ಬೇಕಲ್ವೇನ್ರಿ ಗೌಡ್ರೆ? ಅಲ್ಲ, ನಿಮ್ ತಾವ ಬುದ್ಧಿ ಕಲಿಯಲ್ಲ ಅಂದ್ರೆ ಇನ್ ಯಾರು ತಾವ್ ಕಲಿತಾರಂತ? ನಿಮ್ಮಷ್ಟು ಬುದ್ಧಿ ಹೇಳೋರು ಇನ್ ಯಾರಿದಾರ ಕಣ್ರಿ ಗೌಡ್ರೆ ನಮ್ಮೂರಲ್ಲಿ? ಪ್ರತಿ ಒಂದನು ಕಷ್ಟ ಸುಖ ಎಲ್ಲ ಅರ್ತ್ಕೊಂಡು ನೀವು ಎಲ್ಲ ಇವತ್ತಿನವರೆಗೂ ಒಂದೇ ಒಂದು ಶೋಕಿ ಮಾಡ್ಲಿಲ್ಲ ನೀವು ಪಾಪ. ಅಷ್ಟೊಂದೆಲ್ಲ ಇದ್ರು ನಿಮ್ಮ ತಾತ ನಿಮ್ಮ ಅಪ್ಪ ಎಲ್ಲ ಮಾಡುವಾಗಿರೋದನ್ನೆಲ್ಲ ಹೆಂಗ ಮೇಂಟೈನ್ ಮಾಡ್ಕೊಂಡು ಎಲ್ಲ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೆಂಗ ಕಷ್ಟ ಪಟ್ಕೊಂಡು ಹೆಂಗ ಮಾಡ್ಕೊಂಡು ಹೋಗ್ತಿದ್ದೀರಾ. ನಿಮ್ ಕಷ್ಟ ಅವೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಮಗನೇ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ನಾನು ಇನ್ನೇನು ಹೇಳೋದೈತೆ, ಸಿಕ್ತಾಗ ಹೇಳ್ತೀನಿ ಕಣಿ, ಹೇಳ್ರಿ. ನಾನು ಹೇಳ್ತಿರ್ತೀನಿ ಕಣ್ರಿ ಗೌಡ್ರಿ. ಇಲ್ಲಿ ಕಣಣ ಕುಮಾರಣ್ಣ, ಎಲ್ಲ ಮಾಡ್ತೀನಿ, ಹೊಲತಾವೆಲ್ಲ ಹೋಗ್ತೀನಿ, ಎಲ್ಲ ನೋಡ್ಕೊಳ್ತೀನಿ, ಕೆಲಸಗಳೆಲ್ಲ ಮಾಡ್ಕೊಳ್ತೀನಿ. ತೆಂಗಿನಕಾಯಿ ಎಲ್ಲ ಮೊನ್ನೆ ತೆಂಗಿನಕಾಯಿ ಎಲ್ಲ ನಾನು ಕೀಳಿಸಿ ಎಲ್ಲ ಎಲ್ಲ ಮನೆಯಲ್ಲೆಲ್ಲ ತಗೊಂಡೋದು ಮಂತವೆಲ್ಲ ಅಡಿಕೆ ಸಸಿಗಳೆಲ್ಲ ಇದು ಮಾಡಿಸಿದೀವಿ, ಬೋರ್ ಕೊರ್ಸಿದೀವಿ. ಎಲ್ಲ ತರಕಾರಿ ಏನಾರು ಬೆಳಿಬೇಕು, ಎಲ್ಲ ನೋಡ್ಕೋಬೇಕು. ತಿರ್ಗಾ ದಾಳಿಂಬೆ ಸಸಿ ಬೇರೆ ಹಾಕ್ಸ್ಬೇಕು ಅಂದ್ಕೊಂಡಿದೀವಿ. ಎಲ್ಲ ಹೇಳ್ತಿರ್ತಾರೆ, ಮಾಡ್ತಿರ್ತಾನೆ ಅಂದ್ಕೊಂಡು ನಾನು ಸುಮ್ಕಾಗಿದ್ದೆ ಕಣ್ರಿ ಗೌಡ್ರಿ. ಎಲ್ಲ ಮಾಡ್ತಾನಲ್ರಿ ಗೌಡ್ರಿ, ಎಲ್ಲನೂ ಚೆನ್ನಾಗಿ. ಏನೋ ಹಸ್ಗಳು ಬೇರೆ ಮಾಡಬೇಕು, ಹಸ್ಗಳು ಫಾರಂ ಬೇರೆ ಮಾಡಬೇಕು ಅಂತ ಬೇರೆ ಹೇಳ್ತಿದ್ರು ಮೊನ್ನೆ. ಮಾಡ್ತಿದ್ದೀರಾ ಹಸ್ಗಳು ಫಾರಮ್? ನಿಜ ಏನ್ರಿ ಗೌಡ್ರೆ? ನೋಡ್ರಿ, ನಾನು ಕೇಳೋದೇ ಮರ್ತೋಗ್ಬಿಟ್ಟೆ. ಎಲ್ಲ ಕಣ್ಲ ಪಾಪ, ಒಂದೇ ಸಂಖ್ಯೆ ಅಡ್ಡ ಮಾಡ್ತಿದ್ದಾನೆ. ಹಸ್ಗಳು ಫಾರಂ ಮಾಡ್ಬೇಕಣಪ್ಪ ನಾನು. ಎಲ್ಲ ಹಸ್ಗಳು ಮಾಡಿ ಮೇಂಟೈನ್ ಮಾಡ್ತೀನಿ ಕಣಪ್ಪ. ತೋಟದಲ್ಲೇನೆ ಅಲ್ಲೇದೇನೆ ಹಸ್ಗಳು ಶೆಡ್ ಕಟ್ಟಿಸ್ಕೊಂತೀವಿ. ಇನ್ನೇ ಶೆಡ್ ಎಲ್ಲ ಆಯ್ತಲ್ಲ, ಇನ್ನೇನು ಸ್ವಲ್ಪ ಅದಕ್ಕೇನೆ ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಹಸ್ಗಳೆಲ್ಲ ಸಾಕ್ತೀನಿ ಕಣಪ್ಪ. ಎಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾನೆ. ಮೇವೆಲ್ಲ ಹಾಕೊಂಡ್ಬಿಟ್ಟು ಎಲ್ಲ ಮೇಂಟೈನ್ ಮಾಡ್ಬೋದು. ನನ್ನ ಫ್ರೆಂಡ್ ಒಬ್ಬ ಬೆಂಗಳೂರಿಂದ ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಿದ್ದಂತೆ, ಅವ್ನ ಫ್ರೆಂಡುನು. ಆಮೇಕಿಂದ ಏನೋ ಬಿಟ್ಟು ಬಂದು ಇಲ್ಲೆಲ್ಲ ಹಸ್ಗಳೆಲ್ಲ ಫಾರಂ ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೆಂಗ ಮಾಡ್ಕೊಂಡು ಹೋಗ್ತಿದ್ದಾನಂತೆ, ಚೆನ್ನಾಗಿದ್ದಾನಂತೆ. ಅದಕ್ಕೆ ಮೊನ್ನೆ ಇವನು ಹೋಗಿದ್ದ, ಅವ್ನ ಫ್ರೆಂಡ್ ಕರೆದಾಗ ಒಂದು ದಿವಸ ಏನೋ ಉಳ್ಕೊಂಡು ಬಂದು ಅಲ್ಲೆಲ್ಲ ನೋಡ್ಕೊಂಡ್ ಬಂದಾನೆ. ನಾನು ಮಾಡ್ತೀನಿ ಕಣಪ್ಪ ಅಂತ ಹೇಳ್ದ. ಎಲ್ಲ ವಿಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಂಬಂದು ನನಗೂ ತೋರಿಸ್ದ. ನಾನು ಒಂದೇ ಮಾತ್ಕೊಳ್ಳಪ್ಪ ಹೇಳೋದು, ಈಗ ಮಾಡಬೇಡ ಅಂತ ನಾನು ಹೇಳಲ್ಲ. ಈಗ ಮಕ್ಳು ಉದ್ಧಾರ ಆದ್ರೆ ನಮ್ಗೆ ಬೇಡ ಅಂತ ಹೇಳ್ತೀವೇನಪ್ಪ. ಚೆನ್ನಾಗಿದ್ರೆ ಸಾಕಲ್ವೇನ ಕುಮಾರಣ್ಣ? ನಮ್ಗೂ ಮಾಡ್ಕೊಡೋದು ನಾವು ಮಾಡ್ಕೊಡ್ತೀವಿ. ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಅವನಿಗಿರ್ಬೇಕು. ಸುಮ್ಕೆ ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡು ಅಲ್ಲಿ ಹೋಗ್ತೀವಿ, ಮದುವೆಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀನಿ, ಫ್ರೆಂಡ್ಸ್ಗಳು ಕರಿತಿದಾರಂತ ಹೋಗ್ಬಿಟ್ರೆ ಆಗುತ್ತೆ. ಹಸ್ಗಳನ್ನ ಮಂತಾವ್ ಕಟಾಕೊಂಡು ಇಲ್ಲಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಕೆಪಾಸಿಟಿ ಇದ್ರೆ ಇದು ಮಾಡಿದ್ರೆ ಮಾತ್ರ ಮಾಡ್ಕೊಂಡು ಹೋಗ್ಲಿ, ಬೇಡ ಅಂತ ನಾನು ಹೇಳ್ತಿಲ್ಲ. ಸುಮ್ಕೆ ಏನ ಚಿಕ್ಕ ಮಕ್ಳು ಇದು ಮಾಡ್ದಂಗೆ ಹಠ ಮಾಡ್ಕೊಂಡಂಗೆ ಸುಮ್ಮನೆ ಕೂತ್ಕೊಂಡಲ್ಲಿ ಬೇರೆಯವ್ರ ಕೆಲಸದವ್ರೆಲ್ಲ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗ್ತೀನಿ ಅಂದ್ರೆ ಆಗಲ್ಲ ಅಲ್ವಾ? ನಾವು ಕಷ್ಟಪಟ್ಬಿಟ್ಟು ನಾವು ಸ್ವಂತ ದುಡಿದ್ರೇನೆ ಅಲ್ವೇನಪ್ಪ ಚೆನ್ನಾಗಿರಕ್ಕೆ ಸಾಧ್ಯ. ಹಂಗಂತ ನೋಡೋಣ. ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನೋಡಂಕಣಿ ಹೇಳಪ್ಪ ಇನ್ನು. ನನಗೂ ಯಾಕ ಸಮಾಧಾನ ಇಲ್ಲ. ಅವನಿಗೆ ಜವಾಬ್ದಾರಿ ಬರೋವರೆಗೂ ಬೇಡ ಅಂತ ನಾನು. ಇಲ್ಲ ಕಣ್ರಿ ಗೌಡ್ರೆ, ಎಲ್ಲ ಮೇಂಟೈನ್ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಕೊಡ್ರಿ ನೋಡೋಣ, ಅದಕ್ಕೇನಂತೆ ಮಾಡಿಕೊಡ್ರಿ ನೋಡೋಣ. ಇನ್ನೇನು ತೋಟ ಐತೆ ನಿಮ್ದೆ, ಅಲ್ಲೇ ಚೆನ್ನಾಗಿ ನೀರು ಬರ್ತೈತೆ ತೋಟದಲ್ಲಿ, ಬೆಳೆ ಎಲ್ಲ ಹಾಕೋಬಹುದು. ಹಸಿರು ಮೇವು ಹಾಕೋಬಹುದು, ಹುಲ್ಲು ಹಾಕೋಬಹುದು, ನೇಪಿಯರ್ ಹಾಕೋಬಹುದು, ಮೆಕ್ಕೆಜೋಳ ಹಾಕೋಬಹುದು, ಸೈಲೇಜ್ ಮಾಡ್ಕೋಬಹುದು. ಇನ್ನೇನು ನಿಮ್ದು ಹಸ್ಗಳು ಒಂದೆರಡು ಮೊದಲು ಹಸ್ಗಳು ಇದ್ದಕ್ಕೆ ಮೇವೆಲ್ಲ ಕಟ್ ಮಾಡೋ ಮಿಷಿನ್ ಬೇರೆ ಐತೆ. ಎಲ್ಲ ಐತೆ, ಇನ್ನೇನಕ್ಕೆ ತಲೆ ಕೆಡಿಸ್ಕೋಬೇಕು ಎಕ್ಸ್ಟ್ರಾ? ಇನ್ನೇನು ಹಸ್ಗಳು ಇದಾವೆ, ಇನ್ನು ಅದ್ರ ಜೊತೆ ಇನ್ನೊಂದು 2-3 ಹಸ್ಗಳು ತಗೊಂಬಂದ್ಬಿಟ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹೆಂಗ ಮಾಡ್ರಿ, ಏನು ಆಗಲ್ಲ. ನೀವು ಇನ್ನ ಜೊತೆಲೇ ಇರ್ತೀರಾ, ಎಲ್ಲ ತೋಟದಲ್ಲದೇನೆ. ಇದ್ಯಾಕಲ್ಲ ಪಾಪ ಇಲ್ಲಿ ಹೊಲತ್ತಾವ ಬಂದ್ಬಿಟ್ಟೆ ಬುಡ್ಕೊಂಡು? ಯಾಕಲ್ಲ ಪಾಪ? ಇನ್ನೇನು ಇನ್ನೊಂದು ಅರ್ಧ ಗಂಟೆ ನಾನೇ ಬರ್ತಿರಲ್ವೇನೋ ಹೊಲತ್ತಾವ. ಇನ್ನೇನು ಹೊಲತಾವ ಅಂತೀನಿ, ಹೊಲತಾವಿಂದ ಮಂತಾವ ಇನ್ನೇನು ನಾನೇ ಬರ್ತಿದ್ನಪ್ಪ ಅತ್ಲಾಗಿ. ನಡಿ ಮಂತಾವ ಹೋಗ ನಡಿ. ಈ ಬಿಸ್ಲಲ್ಲಿ ಹುಡ್ಕೊಂಬಂದಿರಲ್ಲ ಪಾಪ. ಇಲ್ಕಣ ನಾವು. ಇದ್ಯಾಕೆ ಗೌಡ್ರು ನೀವು ಇಬ್ರಾಳು ನೀನೇನೋ ಮಾತಾಡ್ತಿದ್ರಾ? ಯಾಕೆ ಏನಾಯ್ತು? ಎಲ್ಲ ಯಾತು ಇಲ್ಲ ಕಳ ಪಾಪ. ಹಂಗೆ ನಿಮ್ಮ ಅಣ್ಣ ಸಿಗ್ದ, ಹಿಂಗೆ ಹೊಲತಾವ. ನಾನು ಈ ಕಡೆನೆ ಅಡ್ಡಾಡ್ಕೊಂಡ್ ಬಂದಲ್ಲ, ಇಬ್ರು ಮಾತಾಡ್ಕೊಂಡು ನಿಂತ್ಕೊಂಡಿದ್ದು ಕಳ್ಳ ಪಾಪ. ಮತ್ತಿನ್ನೇನಪ್ಪ ಸಮಾಚಾರ? ಯಾಕೆ ನಿಮ್ಮ ಅಣ್ಣಂಗೆ ಹಿಂಗೆ ಹುಡ್ಕೊಂಬಂದು ಬಿಟ್ಟಿದ್ಯಲ್ಲ, ಏನು ಸಮಾಚಾರ? ಯಾತು ಇಲ್ಲ ಕಣ್ರಿ ಗೌಡ್ರಿ, ಸುಮ್ಕೆ ಬಂದೆ. ಇಲ್ಲೇ ಒಂದು ಸ್ವಲ್ಪ ಅಣ್ಣಂಗೆ ಮಾತಾಡ್ಸ್ಕೊಂಡು ಅಪ್ಪ ಹಿಂಗೆಲ್ಲ ಮಾತಾಡ್ಸ್ಕೊಂಡು ಹೋಗೋಣಂತ.
ಅಣ್ಣ ಅಪ್ಪಯ್ಯ ತೋಟದ ಹತ್ರ ಆಯ್ತಂತೆ, ನಡಿ ಹೋಗಿ ಬರೋಣ ಒಂದೇಟು. ನಾನು ಇನ್ನೇನು ಎಲ್ಲ ಮುಗೀತಲ್ಲ, ಇನ್ನೇನು ಯುಗಾದಿ ಹಬ್ಬ ಎಲ್ಲ ಮುಗೀತು, ಇನ್ನೇನು ನಾನು ಹೋಗಿ ಡ್ಯೂಟಿಗೆಲ್ಲ ಹೋಗಿ ಬರ್ತೀನಿ. ನೋಡೋಣ ಜಾತ್ರೆಗೆ ಬೇಕಾದ್ರೆ, ಜಾತ್ರೆ ಒಂದು ದಿವಸ ಇದ್ದಂಗೆ ಬೇಕಾದ್ರೆ ಬರ್ತೀನಿ ಮುಂಚೆನೆ, ಒಂದು ವಾರ ಕೆಲಸ ಎಲ್ಲ ಮಾಡ್ಕೊಂಡ್ ಬರ್ತೀನಿ. ನಾನು ಅರ್ಜೆಂಟ್ ಹೋಗ್ಬೇಕು ನಾನು. ಸುಮ್ಮಕ್ ನಡಿಲ್ಲ ಪಾಪ, ಇವನು ಚೆನ್ನಾಗಿ ಹೇಳ್ತಾನೆ ಇವನು. ನೀನ್ನ ಜಾತ್ರೆ ನೋಡಿದ್ರೆ ಇನ್ನೊಂದು ವಾರ ಇಲ್ಲ ಅಲ್ಲ, ಇವನು ತಿರ್ಗಾ ಕೆಲ್ಸಕ್ಕೆ ಬೆಂಗಳೂರಿಗೆ ಹೋಗ್ತಾನಂತೆ. ಇವನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗುವಂತ ಕಡೆ ನಡಿಲ್ಲ ಸುಮ್ಕೆಲೈ. ಅಲ್ಲ ಕಳ್ಳ ಪಾಪ, ಅದಿರ್ಲಿ ಅಪ್ಪಯ್ಯ ಮಂತಾವ್ಲೆ ಎತ್ಕಣು ತೋಟತ್ತಾವೆಲ್ಲ ಬಂದೈತವು. ನಾನೇ ಹೇಳಿ ಅಪ್ಪಯ್ಯ ಬೇಡ ಕಣಪ್ಪ, ತೋಟದ ಹತ್ರನೂ ಬೇಡ, ಹೊಲತಾವ್ಲು ಬೇಡ, ನಾನೆಲ್ಲ ನೋಡ್ಕೊಂಬರ್ತೀನಿ, ತಿಂಡಿ ತಿನ್ಕೊಂಬರಿರಂತೆ ನೀವು ಅಂತ ಹೇಳಿ ನಾನೇ ಬಂದಿದ್ದೀನಿ. ಅಲ್ಲೇ ಅಪ್ಪಯ್ಯ ಬಂದ್ಬಿಟ್ಟೈತ ಅಲ್ಲೇ. ಅಯ್ಯ ಸುಮ್ಕಿರಣ್ಣ ಅತ್ಲಾಗ ಏನ್ ಹೇಳ್ತೀಯ ಅಪ್ಪಯ್ಯನ ಕತೆನ ಅತ್ಲಾಗಿ. ನಾನು ಹೇಳ್ದೆ ಬೇಡ ಕಣಪ್ಪ, ಬರ್ಬೇಡ, ಹೋಗ್ಬೇಡ, ಹಂಗೆ ಹಿಂಗೆ ಅಂತ ಹೇಳ್ದೆ. ನೀನು ಬಂದಲ್ಲ, ನೀನು ಈ ಕಡೆ ಹೊಲತ್ತವ, ನೀನು ಬಂದು ಅಲ್ಲೇ 1/4 ಗಂಟೆಗೆ ಅಪ್ಪಯ್ಯ ನನಗೆ ಯಾಕೆ ಮನಸ್ಸು ಹೊಡಿತಿಲ್ಲ, ನಾನು ತೋಟದ ಹತ್ರ ಹೋಗಿ ಬರ್ಬೇಕು ಸುಮ್ಕಿರ್ರಿ ಅಂತ ಅಲ್ಲೇ ಬಂದೇ ಬಿಡ್ತು. ಅಲ್ಲೇ ಬಂದು 1 ಗಂಟೆ ಮೇಲಾಗೋಯ್ತು ಅವರು. ನೀನು ಇವಾಗ ಕೇಳ್ತಿದ್ಯಾ? ನನಗೂ ಮಂತವ ಎಷ್ಟಂತ ಕೂತ್ಕೊಳ್ಳೋಣ, ನನಗೂ ಬೇಜಾರಾಗ್ತೈತೆ. ನಿನ್ನ ಜೊತೆ ಹೊಲತಾವ ಬರ್ತೀನಂದ್ರೆ ಹೊಲತಾವ್ಲು ಕರ್ಕೊಂಬರಲ್ಲ. ಸುಮ್ಕಿರ್ಲ ಪಾಪ, ನಿನಗೆ ಬಿಸಿಲಲ್ಲೆಲ್ಲ ಕೆಲಸ ಮಾಡಿ ರೂಢಿ ಇಲ್ಲ, ಏನಿಲ್ಲ, ಬರಬೇಡ ಅಂತ ಹೇಳ್ತೀಯ. ಬೇಜಾರಾಗಂಗೆ ಆಗ್ತೈತೆ ಅತ್ಲಾಗಿ, ಎಷ್ಟಂತ ಕೂತ್ಕೊಳ್ಳೋಣ ಅತ್ಲಾಗಿ. ನಾನು ಹೋಗಿ ಬರ್ತೀನಿ ಕಣ ಅಣ್ಣ ಅತ್ಲಾಗಿ. ನಡಿ ಅಪ್ಪ ಹಿಂಗು ಹೇಳಿ ಬರ್ತೀನಿ ಅತ್ಲಾಗಿ. ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕಳ್ಳ ಪಾಪ ನೀನು. ನೀನ್ನ ಎಲ್ಲ ಹೋಗೋದು ಬೇಡ, ನಡಿಯವು. ಓಹೋ ಅಣ್ಣನ್ನ ಹೆಂಗೆ ಹೇಳ್ತಾನಂತ, ಇವನು ಹೋಗ್ತಾನಂತ. ಇವನು ಯಾವುದೇ ಕಾರಣಕ್ಕೂ ನಾನಂತೂ ಕಳಿಸಲ್ಲ. ಇನ್ನು ಏನಿದ್ರು ಜಾತ್ರೆ ಎಲ್ಲ ಮುಗಿಸ್ಕೊಂಡೆ ಹೋಗುವಂತೆ. ನಡಿ ತೆಪ್ಪಗೆ. ಕೆಲಸಗಳು ಮಾಡೋದು ಇದ್ದಿದ್ದೇನೆ. ನಿನ್ನ ವಾರ ಜಾತ್ರೆ ಇಲ್ಲ, ಮನೆಗೆ ಒಳ್ಳೆ ಇನ್ನು ಜಾತ್ರೆಗೆಲ್ಲ ಸಾಮಾನುಗಳು ತಗೊಂಬರ್ಬೇಕು, ತಟ್ಟೆ ಲೋಟ ಎಲ್ಲ ತಗೊಂಬರ್ಬೇಕು. ಏನು ಒಂದೊಂದೆರಡೆರಡು ಕೆಲ್ಸಗಳಿದಾವ. ನಡಿಯ ಸುಮ್ಕೆ. ಅಲ್ಲ ಕಳ್ಳಪ್ಪ, ಲೇ ರಮೇಶಪ್ಪ, ಅಲ್ಲಿ ಕಳವ್ ಜಾತ್ರೆ ನೋಡಿರಿ ಇನ್ನೊಂದು ವಾರ ಉಳಿಸ್ಕೊಂಡು, ನೀನು ನೋಡಿರಿ ನೀನು ಹುಡುಗ, ನೀನು ಇವಾಗ ಹೋಗ್ತೀನಂತಿದ್ಯಲ್ಲ, ಕೆಲಸ ಮಾಡೋದು ಇದ್ದಿದ್ದೆ ಕಣ್ ನಡಿಯೋ. ನಿನ್ನ ನಡಿ ನಡಿ. ಏನಿಲ್ಲ, ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗುವಂತೆ. ಇಷ್ಟು ದಿವಸನೇ ಇದೆಯಂತೆ, ಇವಾಗ ಹೋಗ್ತೀನಂತ ಹೇಳ್ತಿದ್ಯಲ್ಲ ಪಾಪ ನೀನು. ಕಣ್ಣ ಪಾಪ ಬೇಡ, ಈಗ ಒಂದು ಕೆಲಸ ಮಾಡಪ್ಪ, ನಂದೇನು ಇಲ್ಲ ಕಣಪ್ಪ. ಅಪ್ಪ ಹಿಂಗೆ ಹೋಗ್ಬಿಟ್ಟು ಕೇಳೋಣ. ಅಪ್ಪಯ್ಯ ಬೇಕಾದ್ರೆ ಸರಿ ಕಣ ಪಾಪ, ಆಯ್ತು ಹೋಗೋ ಅಂತ ಹೇಳಿರಬೇಕಾದ್ರೆ ನೀನು ಹೋಗು, ಬೇಡ ಅನ್ನಲ್ಲ ಮತ್ತೆ. ಅಪ್ಪ ಹಿಂಗೆ ಕೇಳದಲ್ಲ ಮಾತ್ರ ಹೋಗ್ಬೇಡ. ಏನ್ರಿ ಗೌಡ್ರೆ? ಅಲ್ಕಳ್ಳ ಪಾಪ ಕುಮಾರಣ್ಣ, ಆ ರಂಗಜ್ಜ ಕಳಿಸ್ಬಿಡ್ತಾನೇನ? ಮಗ ಜಾತ್ರೆ ಉಳಿಸ್ಕೊಂಡದಲ್ಲಿ ಮಗಿಗೆ ಕಳಿಸ್ಬಿಡ್ತಾನ. ಇವನು ಹೋಗಿ ಕೇಳಿ ಬೈದ್ ಕಳಿಸ್ತಾನೆ. ಎಲ್ಲ ಹೋಗೋದು ಬೇಡ ನೀನು, ಮಂತವಿರ್ಲ ಪಾಪ ಅಂತಾನೆ ಹೇಳುತ್ತೆ. ನಡಿ. ನಿಮ್ಮಪ್ಪ ಇನ್ನೆಲ್ಲ ಕಳಿಸುತ್ತೆ. ನೋಡೋಣ ತಡಿ ಹಂಗಾರೆ. ಅಪ್ಪ ಹಿಂಗ ಒಂದು ಮಾತು ಕೇಳ್ತೀನಿ, ಹೋಗ್ಲ ಪಾಪ ಅಂತ ಹೇಳ್ಬಿಟ್ರೆ ಅತ್ಲಾಗಿ ಹೋಗಿ ಬರ್ತೀನಿ ಕಣ್ ನಡಿ. ಸರಿ ಕಣ್ರಲ್ಲ ಪಾಪ, ಆಯ್ತು. ಅದೇನು ನೋಡ್ಕೊಳ್ರಪ್ಪ, ಅದೇನೇನು ಕೆಲಸ ಮಾಡ್ಕೊಳ್ರಿ ಅತ್ಲಾಗಿ. ನನಗೂ ಮಂತವ ಬಲತ್ತವ ಎಲ್ಲ ಕೆಲಸಗಳಿದಾವೆ, ಹೋಗಿ ಬರ್ತೀನಿ. ಅಲ್ಲ ಕಣ ಅಪ್ಪಯ್ಯ, ಏನು ಅದು ಮ್ಯಾಗ್ಲಡೆ ತೋಟ ಆಯ್ತಲ್ಲ ಅಲ್ಲಿದಾರ, ಏನು ಈ ಕಡೆ ಊರ್ ಪಕ್ಕದಲ್ಲೇನೆ ಆಯ್ತಲ್ಲ ತೋಟ ಅಲ್ಲಿದಾರ, ಇಲ್ಲೇ ಹತ್ರದಲ್ಲೇ ಇದಾರ, ಏನು ಆ ತೋಟದ ಹತ್ರ ಹೋಗಿರ್ಬೇಕಾ? ಎಲ್ಲಿದಾರಂತಾನೆ ಗೊತ್ತಾಗ್ತಿಲ್ವಲ್ಲ ಇವಾಗ. ಯಾವ ತೋಟದ ಹತ್ರ ಹೋಗೋಣ? ನನ್ನ ಪ್ರಕಾರ ಇನ್ನೇನು ಸಾಮಾನ್ಯಕ್ಕೆ ಈ ಕಡೆ ಊರ್ ತೋಟದ ಹತ್ರನೇ ಇರ್ತಾರ ಅನ್ಕೊಂಡಿದೀನಿ. ನೋಡೋಣ ಬಾ, ಮೊದ್ಲು ಈ ತೋಟದ ಹತ್ರನೇ ಹೋಗೋಣ. ಊರ ಹತ್ರ ಐತಲ್ಲ ತೋಟ, ಅಲ್ಲೇನಾದ್ರು ಕಾಣಿಸ್ತಿಲ್ಲ ಅಂದ್ರೆ ಇನ್ನೇನು ಮಾಮೂಲಿ ಅಲ್ಲಿ ಮೇಲ್ಗಡೆ ಇದೆ ಅಲ್ಲ ತೋಟ, ಅಲ್ಲಿರ್ತಾರೆ. ಇನ್ನೇನು ಪಕ್ಕದಲ್ಲಿ ತೋಟದಲ್ಲಿ ಬಾ, ನೋಡೋಣ ಬಾ ಎಲ್ಲಿರ್ತಾರಂತ. ಎಲ್ಲ ಐತಂತ ಹುಡ್ಕೊಂಡು ಹೋಗೋದು ಇವಾಗ. ಅಪ್ಪ ಹಿಂಗೆ ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ಈಗ. ಬಾರಣ್ಣ ಅತ್ಲಾಗಿ, ಈ ಕಡೆನೆ ಮೇಲ್ಗಡೆ ತೋಟದ ಹತ್ರ ಎಲ್ಲಾರು ಇರಬೇಕು ಸಾಮಾನ್ಯಕ್ಕೆ. ಈ ತೋಟದ ಹತ್ರ ಇರೋದ್ ಕಾಣೆ. ಬಾ ನೋಡೋಣ, ಆ ಕಡೆ ತೋಟದ ಹತ್ರನಾದ್ರು ತಡಿಯಲ್ಲ ಪಾಪ, ನೋಡೋಣ. ಈ ಕಡೆನೇ ಏನಾದ್ರು ಗೇಟ್ ವಾಲ್ ಏನಾರು ತೀರ್ಸಕ್ಕೆ ಏನಾದ್ರು ಈ ಕಡೆ ಕೆಳಗಡೆ ಏನಾರು ಬಂದಿದ್ರೆ ನೋಡೋಣ ತಡಿ. ಆತರ ಮಾಡ್ಬೇಡ ನೀನು, ಇಲ್ಲೆಲ್ಲಾರು ಇರ್ತಾರೆ. ಇನ್ನೇನು ತೋಟದ ಹತ್ರ ಬರ್ತೀನಿ ಅಂದ್ಮೇಲೆ ತೋಟದ ಹತ್ರನೇ ಎಲ್ಲ ಒಂತಾವ್ ಇರ್ತಾರೆ. ನೋಡೋಣ ತಡಿ, ಸಮಾಧಾನದಿಂದ ಇರೋ ನೀನು. ಅಂತ ಅರ್ಜೆಂಟ್ ಏನೈತೆ ನಿನ್ಗೆ? ಅಪ್ಪಯ್ಯ ಹೇಳಿದ್ರು ನಿನ್ಗಂತೂ ನಾನಂತೂ ಕಳ್ಸಲ್ಲ. ಸುಮ್ಮನೆ ಬಾ. ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ಯಾ ನೀನು ಹೋಗೋದಕ್ಕೆ? ಆಗಲ್ಲ, ಈ ಹುಡುಗರು ಯಾಕಪ್ಪ ಬಂದ್ರು ಇವಾಗ ತೋಟದ ಕಡೆ? ಏನ್ ಮಾಡಕ್ ಬಂದ್ರು ಅಂತ ಕಾಣೋಣ. ನಾನು ಬೇರೆ ಹೋಗಲ್ಲ ಬಿಡ್ಲಪ್ಪ ತೋಟದ ಹತ್ರ ಅಂತ ಬೇರೆ ಪಾಪಂಗ್ ಬೇರೆ ಕುಮಾರಣ್ಣಂಗೆ ಹೇಳಿ ಬಂದಿದ್ದೆ ಅಲ್ಲ. ಹೇಳಿನು ತಿರ್ಗಾ ಬೇರೆ ತೋಟದ ಕಡೆ ಬೇರೆ ಬಂದ್ಬಿಟ್ಟೆ. ಏನ್ ಅನ್ಕೊಂತಾರೋ ಏನ್ ಆತ್ಲಗಿ, ಏನಾರ ಬೇಜಾರ್ ಮಾಡ್ಕೊಂಡ್ ಬಂದ್ರು ಏನ್ ಆತ್ಲಗಿ? ಏನ್ ಪಾಪ ಕುಮಾರಣ್ಣ, ಪಾಪಲೇ ರಮೇಶಪ್ಪ, ಇದ್ಯಾಕ್ರಲ್ಲ ತೋಟದ ಕಡೆ ಬಂದ್ಬಿಡಿದಿರಾ? ಈ ಪಾಟಿ ಬಿಸ್ಲೈತೆ, ಆರಾಮಾಗಿ ಮಂತಾವ ಇರ್ದಲ್ಲ ನೀವು. ತಿರ್ಗಾ ಯಾಕ್ರಪ್ಪ ಬರಕ್ ಹೋದ್ರಿ ಈ ಕಡೆ ತೋಟದ ಹತ್ರ? ನಡ್ರಿ ಮಂತಾವ ಹೋಗ ನಡ್ರಿ. ಅದಿರ್ಲಿ ಕಣಪ್ಪ, ನಿನಗೆ ಬೇಡ ಕಣಪ್ಪ ಮಂತಾವ್ಲೆ ಇರಪ್ಪ ಅಂತ ಹೇಳಿರು. ನಾನು ಏನಿದ್ರು ನಾನು ಕೆಲ್ಸಗಳೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿರುನು. ನೀನ್ ಯಾಕಪ್ಪ ಬರಕ್ ಹೋದೆ ನೀನು?
ಯಾ ಮಂತಾವ್ ಕುಂತು ಕುಂತು ನನಗೂ ಬೇಜಾರಾಗಂಗ ಆಗ್ತಿತ್ತು ಕಣ ಮಗ. ಎಷ್ಟೊತ್ತಂತ ಕೂತ್ಕೊಳ್ಳಿ ಹೇಳು, ಬೇಜಾರಾಗಂಗ ಆಗ್ತಿತ್ತು. ಅದಕ್ಕೆ ಅತ್ಲಾಗಿ ಬಂದೆ ಕಣ ಅತ್ಲಾಗಿ. ಹ್ಞೂ ಮತ್ತಿನ್ನೇನ್ರಲ್ಲ ಪಾಪ, ಯಾಕ್ರ ಹಿಂಗ್ ಬಂದಿದ್ರ? ಏನು ವಿಚಾರ? ಎಳ್ಳೀರ್ ಕುಡಿತೀರಿ ಅಂದ್ರಪ್ಪ, ಏನ್ ಬೇಕಿತ್ತಲ್ಲ ಪಾಪ ರಮೇಶ? ಏನ್ರೋ ಏನಾರ ತಗಂಗಿಗಂ ಬರ್ತೀರ? ಏನು ವಿಚಾರ ಹೇಳ್ರಿ. ಲೋ ಅಣ್ಣ, ನೀನೇ ಹೇಳ ಅಪ್ಪ ಹಿಂಗ ಒಂದು ಮಾತು. ನಾನು ಹೇಳಿರೋ ಬೈದಿದ್ರೆ ಏನ್ ಮಾಡೋಣ? ನೀನೇ ಒಂದು ಮಾತು ಹೇಳು. ಏನ್ಲ ಪಾಪ? ಏನ್ಲ ಕುಮಾರಣ್ಣ, ಅವ್ನು ಯಾಕ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟು ನೀನೇ ಹೇಳು, ಗುಸು ಗುಸು ಪಿಸು ಪಿಸು ಅಂತ ಏನೋ ಹೇಳ್ತಿದಾನೆ. ಏನ್ ಹೇಳ್ರಲ್ಲ ಮಾತ್ ಬಾಯ್ ಬಿಟ್ಟು. ಏನಾಯ್ತು? ಏನಾರ ತಗೊಂಬರ್ಬೇಕಿತ್ತಲ್ಲ ಪಾಪ. ನೀವ್ ಹಿಂಗೆ ಒಬ್ರೊಬ್ರನ್ನ ಮಾತಾಡ್ದಂಗೆ ಸುಮ್ಗೆ ನಿಂತ್ಕೊಂಡ್ರೆ ನಾನು ಏನಂತ ತಿಳ್ಕೊಳ್ಳಿ? ಹೇಳ್ರಲ್ಲ ಪಾಪ ಬಾಯ್ ಬಿಟ್ಟು ಅದೇನಂತ. ಯಾತು ಇಲ್ಕಣಪ್ಪ, ಅದೇ ಅವನೇನೋ ಬೆಂಗಳೂರಿಗೆ ಹೋಗಿ ಬರ್ತಾನಂತ, ಏನೋ ಕೆಲ್ಸಗಳೈತೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಜಾತ್ರೆಗೆ ಬೇಕಾದ್ರೆ ಒಂದ್ ದಿವಸ ಮುಂಚೆ ಇದ್ದಂಗೆನೆ ಬರ್ತೀನಿ ಅಂತ ಹೇಳ್ತಿದ್ದಾನೆ. ನಾನಿದ್ದವನು ಬೇಡ ಕಳ್ಳ ಪಾಪ, ಎಲ್ಲೂ ಹೋಗ್ಬೇಡ ಇವಾಗ, ಜಾತ್ರೆ ಬೇರೆ ಐತೆ, ಒಂದು ವಾರ ಎಲ್ಲ ಜಾತ್ರೆ ನೋಡಿರಿ ನೀನು, ಇವತ್ತು ನೋಡಿರಿ ಇವತ್ತು ಹೋಗ್ತೀನಿ ಅಂತ ಹೇಳ್ತಿದ್ಯಾ. ಏನು ಬೇಡ, ಬೇಕಾರೆ ಗಂಡ ಹೆಂಡತಿ ಇಬ್ರಾಳು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬೇಕಾದ್ರೆ ಹೋಗಿರಂತೆ, ಸುಮ್ಕಿರ್ಲ ಪಾಪ, ಇಲ್ಲೇ ಇರೋ ಒಂದು ವಾರಕ್ಕೆ ಇನ್ನೇನು ಹೋಗಿ ಬರ್ತೀಯ ಅಂತ ಹೇಳ್ತಿದ್ದೀನಿ. ಹೇಳಿರೋನು ನನ್ನ ಮಾತೇ ಕೇಳ್ತಿಲ್ಲ ಕಣಪ್ಪ. ಅದಕ್ಕೆ ಅತ್ಲಾಗಿ ನಾನು ಇವನು ಹಠ ಮಾಡ್ತಿದ್ನಲ್ಲ, ಅದಕ್ಕೆ ನೀನು ಅಪ್ಪ ಹಿಂಗೆ ಕೇಳ್ಕೊಂಡು ಏನಾರ ಮಾಡ್ಕೊಳಪ್ಪ. ಅಪ್ಪಯ್ಯ ಬೇಕಾದ್ರೆ ಹೋಗಿ ಬರ್ರಿ ಅಂತ ಬೇಕಾದ್ರೆ ಹೇಳಿದ್ರೆ, ಬೇಕಾದ್ರೆ ಕಳ್ಸಿರೇ, ಬೇಕಾದ್ರೆ ನೀನು ಹೋಗಿ ಬಾರಪ್ಪ, ಬೇಡ ಅನ್ನಲ್ಲ ನಾನು ಅಂತ ಅಪ್ಪ ಹಿಂಗೆ ಕೇಳಂತ ಹೇಳ್ದೆ. ಹೋದ ವಾರ ನೋಡಿರೆ ನಾನೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡೆ ಹೋಗೋದು, ರಜೆ ಆಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು, ಇವಾಗ ನೋಡಿರೆ ಇವನು ಅಳೆ ಹೋಗ್ತೀನಂತ ಹೇಳ್ತಿದ್ದಾನಲ್ಲಪ್ಪ. ನೋಡು, ಯಾಕ್ಲ ಪಾಪ, ಯಾಕ್ಲ ಹೋಗ್ತೀನಂತ ಹೇಳ್ತಿದ್ಯಾ? ಇಲ್ಲಿ ಮಾಡೋರು ಯಾರು? ನೀನು ಹೋಗ್ಬಿಟ್ರೆ ಅಲ್ಲಿ ನಿಮ್ಮಣ್ಣ ಎಷ್ಟಂತ ಮಾಡ್ತಾನ ಒಬ್ನೇನೆ. ಇಲ್ಲೆಲ್ಲ ಜಾತ್ರೆಗೆಲ್ಲ ಮನೇಲೆಲ್ಲ ನಾನು ಸ್ವಲ್ಪ ಇನ್ನು ರೆಡಿ ಮಾಡ್ಕೋಬೇಕು, ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಮನೆಗೆ ಹೋಗ್ಬಿಟ್ಟು ಎಲ್ಲ ಕಾರಲ್ಲಿ ಹೋಗ್ಬಿಟ್ಟು ಎಲ್ಲ ಸಾಮಾನುಗಳೆಲ್ಲ ತಗೊಂಬರೋಣ. ತಟ್ಟೆ ಲೋಟ ಅಂತೆ ಮನೆಗೆ ಇನ್ನು ಸಾಮಾನುಗಳು, ರೇಷನ್ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಏನ್ ಕೆಲ್ಸಗಳೇನು ಕಡಿಮೆ ಇದಾವ? ಜಾತ್ರೆಗೆ ಮನೆಯವ್ರಿಗೆಲ್ಲ ಬೇರೆ ಬಟ್ಟೆಗಳೆಲ್ಲ ತಗೊಂಬರ್ಬೇಕು. ಏನು ಒಂದೊಂದೆರಡೆರಡು ಕೆಲ್ಸಗಳಿದಾವೇನಪ್ಪ? ಏನು ಸುಮ್ಕೆ ಇಷ್ಟ ದಿವಸ ನೋಡಿರೆ ಅಲ್ಲೇ ನಾನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಇವಾಗ ನೋಡಿರೆ ನೀನು ಇದ್ದಿದ್ ಕಲೆ ನೀನು ಅಲ್ಲೇ ಹೋಗ್ತೀನಿ ಕಣಪ್ಪ ಅಂತ ಹೇಳ್ತಿದ್ಯಾ. ಏನ್ ಸಮಾಚಾರ? ಏನಾರ ಬೇಜಾರ್ಗಿದಾರ ಆಯ್ತಾ ಏನಪ್ಪ? ಯಪ್ಪವು ಯಾತಕ್ ಬೇಜಾರೆಲ್ಲ ಮಾಡ್ಕೊಳ್ಳೋಣ? ಏನು ಬೇಜಾರು ಇಲ್ಲ, ಎಂಥದ್ದು ಇಲ್ಲ, ನಾನು ಆರಾಮಾಗಿ ಇದೀವಿ, ನಮಗೂ ಹೋಗೋದಕ್ಕೆ ಮನ್ಸಿಲ್ಲ. ಸರಿ ಕಣ, ಆಯ್ತು ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ನೀನು ಕಳ್ಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ಲಾಗೆ ಬಿಡತ್ಲಾಗ ಹೋಗ್ಲಿ, ಅತ್ಲಾಗಿ ಕೇಳಿದ್ದೆ ತಪ್ಪಾಗೋಯ್ತು, ಹೋಗಲ್ಲ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗ್ತೀನಿ. ಅಮ್ಮಯ್ಯ ಹಂಗೆ ತೋಟದವಳಿಂದ ನಿಂಬೆ ಹಣ್ಣು ಕರ್ಬೇವಿನ ಸೊಪ್ಪೆಲ್ಲ ಕುಯ್ಕೊಂಬರ್ರಿ ಅಂತ ಹೇಳ್ತಿತ್ತು. ನಿಂಬೆ ಹಣ್ಣು ಇದಾವ, ಹಣ್ಣಾಗಿದವ. ನಿಂಬೆ ಹಣ್ಣು ಕರ್ಬೇವಿನ ಸೊಪ್ಪೆಲ್ಲ ಕುಯ್ಕೊಂಡು ಹೋಗ್ತೀನಿ. ಹಂಗೆ ಇಲ್ಲೆಲ್ಲ ತೋಟದ ಮಧ್ಯದಲ್ಲೆಲ್ಲ ಬದಿ ಮೇಲೆ ಪುದೀನ ಸೊಪ್ಪು ಬೇರೆ ಹಾಕಿರ್ತೀನಿ, ಅದು ಕುಯ್ಕೊಂಬ. ನಿಮ್ಮ ಅಪ್ಪ ಹಿಂಗೆ ಗೊತ್ತು ಅಂತ ಹೇಳ್ತಿದ್ರು. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದೀವಿ ನೋಡು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನಿಂಬೆ ಹಣ್ಣು, ಕರ್ಬೇವಿನ ಸೊಪ್ಪು ಇವೆಲ್ಲ ಕುಯ್ಕೊಂಬರ್ಲ ಪಾಪ ಅಂತ ಹೇಳ್ತು. ಅದೆಲ್ಲೆಲ್ಲ ತೋರ್ಸಪ್ಪ, ಹೋಗಿ ಕುಯ್ಕೊಂಡು ಹೋಗ್ತೀವಿ ನಾವು. ಅಣ್ಣ ಬಾ ನೀನು ಮಂತ ಹೋಗ, ನಿನ್ನೇನು ಒತ್ತು ಬೇರೆ ಆಗೋಯ್ತು. ಆಗ ಅಲ್ಲಿ ಅಲ್ಲಿ ಇದ್ರ ಹತ್ರ ನೋಡು, ಅದು ನಿಮ್ಮ ಅಣ್ಣಂಗೆ ಗೊತ್ತು ಎಲ್ಲ. ಕರ್ಬೇವಿನ ಸೊಪ್ಪು ನಿಂಬೆ ಹಣ್ಣೆಲ್ಲ ಕುಯ್ಕೊಂಡು ಹೋಗ್ರಿ, ನಾನು ಬರ್ತೀನಿ ಅತ್ಲಾಗಿ. ಬಾರಪ್ಪ, ಎಲ್ಲ ಒಟ್ಟಿಗೆನೇನು ಹೋಗೋಣ. ಇಲ್ಲೇರ್ ಮಾಡ್ತೀಯ? ಇಲ್ಲಿ ಅಲ್ಲೇ ಒತ್ತಾಗೋಯ್ತು, ಬರ್ರಿ ಹೋಗೋಣ ಬರ್ರಿ. ಇದೇನ್ರಲ್ಲ ಪಾಪ, ಇದೇನ್ರ ಮಳೆ ಬರಂಗ್ ಬೇರೆ ಆಗ್ತೈತೆ. ಬರುಲ್ಲ, ಬೇಗ ಬೇಗ ಬರುಲ್ಲ, ಹೋಗೋಣ ಮನೆ ಹತ್ರ. ನೀವೇನ್ ಮಾಡಕ್ ಬಂದ್ರು ಏನ್ರ ಅತ್ಲಾಗಿ ಆರಾಮಾಗಿ ಮಂತ ಬಿರಲ್ಲ ಅಂತ ಹೇಳಿದ್ರೆ, ನೀವ್ ಹುಡುಗರು ನೋಡಿದ್ರೆ ನೀವೆಲ್ಲ ತೋಟದ ಹತ್ರ ಬಂದಿದ್ರೆ ಇಬ್ರಾನು. ನಡ್ರಿ ಬೇಗ ಬೇಗ ಹೋಗ ನಡ್ರಿ, ಮಳೆಗಿಳೆ ಬಂದತ್ತು, ಜೋರಾಗಿ ಮಳೆ ಬಂದತ್ತು. ಮತ್ತೆ ಹೇಳಿದ ತಕ್ಷಣ ಅಲ್ಲೇ ಮಳೆ ಶುರು ಆಗೋಯ್ತು ಕಣ್ರಲ್ಲ. ಎಂತ ಕೆಲ್ಸ ಆಗೋಯ್ತ್ರ ಇವಾಗ. ಈ ಮಳೆ ನೋಡಿದ್ರೆ ಹಿಂಗ್ ಬರ್ತೈತೆ, ಇನ್ನು ಸ್ವಾನೆ ಸ್ವಾನೆ ಹಂಗ್ ಬರ್ತೈತೆ. ಬರುಲ್ಲ ಪಾಪ, ಬೇಗ ಬೇಗ ಹೋಗನ್ ಬರ್ರು. ನಾನು ಬಡ್ಕಂಡೆ ನಿಮ್ಗೆ ಬೇಗ ಬೇಗ ಹೋಗನ್ ಕಡ್ರಲ್ಲ, ಮಂತ ಹೋಗನ್ ಕಡ್ರಲ್ಲ ಅಂತ. ನನ್ನ ಮಾತೇ ಕೇಳಿಲ್ಲ ನೋಡ್ರಿ. ಅಲ್ಲಿ ಮಳೆ ಸರಿಯಾಗಿ ನೆನ್ನಿರಂತ ಕಣ್ ಬರ್ರಿ. ನೆಗಡೆ ಕೆಮ್ಮು ಜ್ವರ ಎಲ್ಲ ಬಂದ್ಬಿಡುತ್ತೆ ಮಳೆ ನೆಂದು. ಬರಲ್ಲ ಪಾಪ, ಬೇಗ ಬೇಗ ಬರ್ರು. ಇನ್ನೇನ್ ಮಾಡಕ್ಕಾಗುದು? ನಡಿಯಪ್ಪ, ಅಪರೂಪಕ್ಕೆ ಒಂದ್ ದಿವಸ ಮಳೇಲಿ ನೆನೆದ್ರೆ ಏನು ಆಗಲ್ ಕಣ್, ನಡಿ. ನನಗೂ ಮಳೇಲಿ ಎಲ್ಲ ನೆಂದು ಬಹಳ ದಿವಸ ಆಯ್ತು, ಒಂಥರ ಚೆನ್ನಾಗಿರುತ್ತೆ ಮಳೇಲಿ ನೆನೆಯೋದು. ನಿನ್ಗೇನಪ್ಪ, ನಿನ್ಗೆ ಅಪರೂಪಕ್ಕೆ ಒಂದ್ ದಿವಸ ಬಂದಿದ್ಯಾ? ಈ ಕಡೆ ಹೊಲದ ಕಡೆ ತೋಟದ ಕಡೆ ಯಾವತ್ತು ಬಂದಿಲ್ಲ. ಆರಾಮಾಗಿ ಹೆಂಗ ಮಳೆ ಚೆನ್ನಾಗಿ ಅನ್ಸ್ತೈತೆ ನಿನ್ಗೆ. ಇಲ್ಲಿ ನೆಗಡೆ ಕೆಮ್ಮು ಜ್ವರ ಎಲ್ಲ ಬಂದ್ಬಿಟ್ಟು ಮಲ್ಕೊಂಡಾಗ ನಿನಗ್ ಗೊತ್ತಾಗುತ್ತೆ. ಅಗಳ ನೋಡ್ದ ಈ ಪರಮೇಶಣ್ಣನ ನೋಡ್ದೇನಪ್ಪ? ಇಲ್ಲಿ ಪರಮೇಶಣ್ಣ ಛತ್ರಿ ಹಾಕೊಂಡು ಹೆಂಗ್ ಬರ್ತೈತಂತ ನೋಡು. ನಾವು ಛತ್ರಿ ತಗೊಂಬಂದಿದ್ರೆ ಸರಿ ಆಗ್ಬಿಡೋದು ಅತ್ಲಾಗೆ. ಏನ್ ಪರಮೇಶಣ್ಣ ಎತ್ಲಾಗ ಹೋಗ್ತಿರಂಗಿದೀಯಾ? ಏನ್ ಮಳೆ ಜೋರ್ ಆಗ್ತೈತೆ, ಬರ್ತಾ ಬರ್ತಾ ಇನ್ನು ಜಾಸ್ತಿನೇ ಬರ್ತೈತೆ, ಮಳೆ ಕಡಿಮೆನೇ ಆಗ್ತಿಲ್ಲ.
ಬರ್ಲಿ ಬಿಡ್ಲ ಪಾಪ, ಮಳೆ ಬರೋದಷ್ಟು ಇನ್ನು ಒಳ್ಳೇದೇ ಅಲ್ವಲ್ಲ ಪಾಪ. ಎಷ್ಟು ಮಳೆ ಬರುತ್ತೋ ಅಷ್ಟೇ ರೈತರುಗಳಿಗೆ ಒಳ್ಳೇದಲ್ವೇನ. ಹೆಂಗ ತೋಟಕ್ಕೆ, ಬೋರಿಗೆ, ತೆಂಗಿನ ಸಸಿಗಳಿಗೆ ಎಲ್ಲದಕ್ಕೂ ಒಳ್ಳೇದಾಯ್ತಲ್ಲಪ್ಪ. ಹೆಂಗ ಸದ್ಯ ಬರ್ಲಿ ಸುಮ್ಕಿರು ಮಳೆ. ಬರಪ್ಪ ರಂಗಜ್ಜ, ಬಾಯ್ಲಿ ಛತ್ರಿ ಕೊಡ್ತೀನಿ, ಬಾಯ್ಲಿ ನನ್ನ ಪಕ್ಕದಲ್ಲಿ ನಿನ್ಕ ಬಾಯ್ಲಿ. ಅದ್ಯಾಕೆ ಮಳೆಲಿ ನೆನಿತಿದ್ಯಾ? ಈ ಮಳೆಲ ಈ ಹುಡುಗರಿಗೆಲ್ಲ ಕರ್ಕೊಂಡು ನೀನು ತೋಟದ ಹತ್ರ ಬರೋದು? ಓ, ನನಗೆ ಗೊತ್ತಿರಲಿಲ್ಲ ಕಳ್ಳ ಪಾಪ ಪರಮೇಶಿ. ನನಗೇನು ಮಳೆ ಬರುತ್ತಂತ ಏನಾದ್ರು ಕನ್ಸ್ಕಿನ್ಸ್ ಏನಾರು ಬಿದ್ದಿತ್ತ? ಎಲ್ಲ ಪಾಪ ನನಗೇನು ಗೊತ್ತು. ನಾನು ಮಾಮೂಲಿ ನಾನು ತೋಟದ ಹತ್ರ ಬಂದಿದ್ದೆ ಕಣಪ್ಪ. ನನಗೆ ಈ ಹುಡುಗರಿಗೆ ಕರ್ಕೊಂಡ್ ಬಂದಿರಲಿಲ್ಲ, ಏನಿಲ್ಲ ಜೊತೆಲಿ. ಈ ಹುಡುಗರು ಬೇರೆ ಬರ್ತೀವಿ ಅಂತ ಜೊತೆಲೆ ಬಂದ್ಬಿಟ್ರೆ ಇವ್ರು ಗೊತ್ತಿಲ್ದಂಗೆ. ಬಂದ್ಬಿಟ್ಟು ಇವಾಗ ಮಳೆ ಎಲ್ಲ ಶುರು ಆಗೋಯ್ತು. ಏನು ಮಾಡೋದು ಹೇಳು ನಾನು? ಅಲ್ಲ ಹೋಗ್ತಿದ್ದೀವಿ ಮನೆ ಹತ್ರ. ನನಗೂ ಗೊತ್ತಾಯ್ತು, ಒಂದ್ರೀಟು ಮೋಡ ಆದ ತಕ್ಷಣ ಗೊತ್ತಾಯ್ತು ಮಳೆ ಬರುತ್ತೆ ಅಂತ. ಆದರೂ ನಾನು ಈ ಹುಡುಗರಿಗೆ ಬೇಗ ಬೇಗ ಬರಪ್ಪ ಅಂತ ಕರ್ಕೊಂಡು ಜೊತೆಲೆ ಬಂದೆ. ಅಷ್ಟರಲ್ಲೇ ಮಳೆ ಜೋರು ಆಗೇ ಹೋಯ್ತು. ಮಳೆ ಚೆನ್ನಾಗೇ ಬರ್ತೈತೆ. ತಗೊಂಬರ್ಲಪ್ಪ ಇಲ್ಲಿ ಛತ್ರಿ. ನನಗೆ ಮಳೆ ನೆನೆಯಕ್ಕಾಗಲ್ಲ, ಏನಿಲ್ಲ. ಕಣ್ ಹೋಗಪ್ಪ, ನೀನು ನೆನಿಬೇಡ ಹೋಗು. ನಿನಗೆ ನೆಗಡೆ ಕೆಮ್ಮು ಮೊದಲೇ ಜಾಸ್ತಿ ಆಗ್ತೈತೆ. ತಿರ್ಗಾ ಮತ್ತೆ ಮಳೆಲಿ ನೆಂದು ತಿರ್ಗಾ ಮತ್ತೆ ನೆಗಡೆ ಕೆಮ್ಮು ಆದತ್ತು, ಮತ್ತೆ ಜ್ವರ ಗಿರ ಬಂದತ್ತು. ಮತ್ತೆ ಹೋಗು, ನೀನು ಪರಮೇಶಣ್ಣ ಬರ್ರಿ, ನಾನು ರಮೇಶ ಹೋಗ್ತೀವಿ ಮನೆ ಹತ್ರ. ಎಂತ ಕೆಲಸ ಆಗೋಯ್ತ್ರಲ್ಲ ಪಾಪ. ತೋಟದ ಹತ್ರನೇ ಮಳೆ ಬರುತ್ತಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಅಲ್ಲಿ ತೋಟದ ಮನೆಯಲ್ಲೇನೋ ಒಂದು ಛತ್ರಿ, ಒಂದು 2 ಛತ್ರಿ ಇಟ್ಟಿದೀವಿ ಬೇಕಂತಾನೆ. ಗೊತ್ತಿಲ್ದಂಗೆನೆ ಮಳೆ ಗಿಳೆ ಬಂದ್ರೆ ಛತ್ರಿ ತಗೊಂಡು ಹೋಗಂಗೆ. ಮನೇಲಿ 1-2, ತೋಟದ ಮನೇಲಿ 1-2 ಛತ್ರಿ ಇಟ್ಟಿದೀವಿ. ಆರಾಮಾಗಿ ನಂಗೆ ಅಲ್ಲಿಂದಾನೆ ತಗೊಂಬರ್ಬೋದಿತ್ತು. ತೋಟ ಬಿಟ್ಟ ತಕ್ಷಣ ಒಂದ್ ಸ್ವಲ್ಪ ಮೋಡ ಆಗಂಗಾಗಿ ಅಲ್ಲಿ ಮಳೆ ಬಂದೇ ಬಿಡ್ತಲ್ಲಪ್ಪ. ಬಿಡು, ಏನು ಆಗಲ್ಲ. ಅಪರೂಪಕ್ಕೆ ಒಂದ್ ದಿವಸ ನೆನೆದ್ರೆ ಬರ್ರಿ. ಹೆಂಗ ಸದ್ಯ ದೇವ್ರದ್ದು ಇದ್ದಿದೆ, ಹೆಂಗ ಮಳೆ ಬರ್ತೈತಲ್ಲ ನಮ್ಮ ಪುಣ್ಯಕ್ಕೆ. ಮಳೆ ಬರೋದಷ್ಟು ಇನ್ನು ಒಳ್ಳೇದಲ್ವೇನಪ್ಪ. ಉಕಣ್ ಹೋಗಪ್ಪ, ನೀನು ಪರಮೇಶಣ್ಣ ಇಬ್ರು ಬರ್ರಿ. ನಾವು ಹೋಗ್ತೀವಿ. ಇನ್ನೇನು ಕಡಿಮೆ ಆಗ್ತಾ ಬಂತು, ಬರ್ತಾ ಇನ್ನೇನು ಜಾಸ್ತಿ ಏನು ಬರ್ತಿಲ್ಲ. ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತೈತೆ. ಹೋಗಿ ಏನೂ ಆಗಲ್ಲ. ಅಪರೂಪಕ್ಕೆ ಒಂದು ದಿವಸ ನಾವು ಮಳೆಲಿ ನೆನಿತೀವಿ. ನೀನಂದ್ರೆ ವಯಸ್ಸಾಗಿದೆಯಾ, ನಿನಗೆ ತಡ್ಕೊಳಕ್ಕಾಗಲ್ಲ. ಮೊದಲೇ ನೆಗಡಿ ಕೆಮ್ಮೆ ಬೇರೆ ಬರ್ತೈತೆ. ನೀನು ಬಾ, ಹಂಗೆ ನಾನು ರಮೇಶ ಇಬ್ರು ಹೋಗ್ತಿರ್ತೀವಿ. ಪರಮೇಶಣ್ಣ, ನೀನು ಅಪ್ಪಯ್ಯ ಬರ್ರಿ. ಜೋಪಾನ, ಬೇಗ ಬರ್ರಿ. ಜಾಸ್ತಿ ಗಾಳಿ ಎಲ್ಲ ಜಾಸ್ತಿ ಆದತ್ತು, ಮತ್ತೆ ಗುಡುಗು ಎಲ್ಲ ಜಾಸ್ತಿ ಆದತ್ತು. ಮತ್ತೆ ಬೇಗ ಬರ್ರಿ. ಉಳ್ಕೊಂಡ್ರಲ್ಲ ಪಾಪ, ನಾವು ಬರ್ತೀವಿ. ನೀವು ನಡ್ರಿ. ನಮ್ಮ ಹತ್ರ ಛತ್ರಿನಾರ ಐತೆ, ಹೆಂಗ ಮಳೆ ನೆನಿದಂಗೆ. ನೀವು ಛತ್ರಿನೂ ತಗೊಂಬಂದಿಲ್ಲ, ಏನಿಲ್ಲ. ಬೇಗ ಹೋಗ್ರಿ ಮನೆ ಹತ್ರ.